ಎಲ್ಲಾನು ಟಗರೇನಾ? ಹೌದು. ಬಾ ಬಾ ಬಾ. ಬಾ ಬಾ. ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಪರಿಚಯ ಸರ್, ನನ್ನ ಹೆಸರು ರಾಜು ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ಇಲ್ಲಿ ಬಂದು ಶಿಗೋಡಿಪುರದಲ್ಲಿ ಕುರಿ ಶೆಡ್ ಮಾಡಿದ್ದೀನಿ ಸರ್. ನಂದು ಆ್ಯಕ್ಚುಲಿ ಮೆಡಿಕಲ್ ಸ್ಟೋರ್ ಇದೆ, ಈಗಲೂ ರನ್ನಿಂಗಲ್ಲೇ ಇದೆ ಬ್ಯಾಂಗ್ಳೂರಲ್ಲಿ. ಅದು ಬಿಟ್ಟು ನಾನು ಇಲ್ಲಿ ಒಂದು ಸ್ವಲ್ಪ ಜಮೀನು ತೊಗೊಂಡೆ ಒಂದು 12 ವರ್ಷ ಮುಂಚೆ. ಅದ್ರ ಜೊತೆಗೆ ಇದನ್ನು ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದು. ಸೊ 12 ವರ್ಷದಿಂದ ಈ ಫಾರ್ಮ್ನ ಶುರು ಮಾಡಿದ್ರಾ? ಇಲ್ಲ, ಇದು ಶುರು ಮಾಡಿ 3 ವರ್ಷ ಆಯಿತು. ಓಕೆ. ಸೊ 12 ವರ್ಷ ಬರೀ ತೋಟ ಮಾತ್ರ ಮಾಡ್ತಾಯಿದ್ದೆ. ಆಮೇಲೆ ಸೈಡ್ ಬಿಸ್ನೆಸ್ ಏನಾದರೂ ಮಾಡೋಣ ಅಂತೇಳಿ ಇದನ್ನು ಸ್ಟಾರ್ಟ್ ಮಾಡೋದು. ಈ 3 ವರ್ಷದಿಂದ ಕುರಿ ಸಾಕ್ತಾ ಇದ್ದೀರಾ? ಕುರಿ ಮೇಕೆ 2 ಇದೆ. ಕುರಿ ಮೇಕೆ, ಕೋಳಿ ಇತ್ತು. ಲೇಬರ್ ಪ್ರಾಬ್ಲಮಿಂದ ಕೋಳಿ ಸಾಕೋದನ್ನು ಸ್ಟಾಪ್ ಮಾಡಿದ್ದೀನಿ. ಕುರಿ ಮತ್ತು ಮೇಕೆ 2 ಸಾಕ್ತಾ ಇದ್ದೀನಿ. ನೀವು ಒಬ್ಬರೇ ನೋಡ್ಕೊತೀರಾ? ಹೌದು. ಕುರಿ ತಂದ್ರ ಅಥವಾ ಮೇಕೆ ತೊಗೊಂಬಂದೆ. ಮೇಕೆ ಯಾವ ತಳಿ ತಂದರೆ? ಮೇಕೆ ಶಿರೋಯಿ ಮತ್ತು ನಾಟಿ ತಳಿ 2 ತೊಗೊಂಬಂದೆ. ಬಟ್ ಶಿರೋಯಿ ತಳಿ ಅಷ್ಟೊಂದು ಕೈ ಹಿಡ್ದಿಲ್ಲ. 4 ಮರಿ ಲಾಸ್ ಆಯಿತು. ತಂದಿದ್ದು 10 ಮರಿಯಲ್ಲೇ 4 ಮರಿ ಲಾಸ್ ಆಯಿತು. ನಾಟಿ ತಳಿ ಯಾವುದೋ ಅಂತ ಒಂದು ಪ್ರಾಬ್ಲಮ್ ಬರೋಲ್ಲ. ಬಟ್ ಮೇಕೆಗಿನ್ನ ನೀವು ಕುರಿ ಸಾಕಾಣಿಕೆ ಮಾಡಿದ್ರೆ ತುಂಬ ಒಳ್ಳೆಯದು ಅನಿಸುತ್ತೆ. ಒಳಗಡೆ ಅದು ಸಾಕೋದಕ್ಕಾಗಲ್ಲ ಮೇಕೆಗಳನ್ನ. ಮೇಕೆ ಏನಿದ್ರು ಆಚೆ ಬಿಡಬೇಕು. ಬೆಳಗ್ಗೆ 11 ಗಂಟೆ ಹಂಗೆ ಬಿಟ್ಟು 4-5 ಗಂಟೆವರೆಗೂ ಮೇಯಿಸ್ಕೊಬಂದ್ರೆ ಅವು ಕಾಡಲ್ಲಿ ಮೇಯೋ ಅಂಥವು. ಸಾಮಾನ್ಯವಾಗಿ 100 ಸೊಪ್ಪು ತಿನ್ನುತ್ತೆ. ನಾವು ಒಂದೇ ಒಂದು ಸೊಪ್ಪನ್ನ ಹಾಕಿದ್ವಿ ಅಂದರೆ ಅವಕ್ಕೆ ಮೈ ಹಿಡಿಯೋದಿಲ್ಲ, ಪ್ಲಸ್ ಅದು ಡೆವಲಪ್ಪು ಆಗೋದಿಲ್ಲ. ಹಂಗಾಗಿ ಮೇಕೆ ಸಾಕೋರು ತುಂಬ ಫೀಲ್ಡ್ ಇತ್ತು ಅಂದರೆ ಸಾಕ್ಕೋಬೋದು. ಕಮ್ಮಿ ಜಾಗ ಇದೆ ಅಂದರೆ ಮೇಕೆ ಸಾಕೋದಕ್ಕೆ ಹೋಗ್ಬೇಡಿ. ಕುರಿ ಸಾಕಿ. ನೀವು ಒಳಗಡೆ ಇಟ್ಟು ಸಾಕಿದ್ರೂ ಆಗುತ್ತೆ, ಆಚೆ ಬಿಟ್ಟು ಸಾಕಿದ್ರೂ ಆಗುತ್ತೆ. ಹಂಗಾಗಿ ಕುರಿ ಸಾಕಿದ್ರೆ ಒಳ್ಳೇದು ಅನಿಸುತ್ತೆ. ಯಾವ ತಳಿ ಕುರಿ? ನಾಟಿ ತಳಿ ಬೆಸ್ಟ್ ಇದೆ. ಇಲ್ಲ ಬಂಡೂರು ಸಾಕ್ಬೋದು, ಬಟ್ ರೇಟ್ ಜಾಸ್ತಿ ಇದೆ. ಅವರು ಈಗ ಬಂಡೂರು ಅವರು ಇದರಿಂದ ಗೌರ್ಮೆಂಟಿಂದ ಕೊಡ್ತಾರೆ 4,000 ಅಂತ ಒಂದೇ ಒಂದು ಮರಿ ಕೊಡ್ತಾರೆ. ಅಂಥದ್ದು ತೊಗೊಬಂದು ಸಾಕ್ಕೊಂಡ್ರೆ ವರ್ತ್ ಇರುತ್ತೆ. ನಾವು ಬೇರೆ ಕಡೆ ಹೋಗಿ ತೊಗೊಬಂದ್ವಿ ಅಂದರೆ ಒಂದು ಚಿಕ್ಕ ಮರಿಗೆ 7,000-8,000 ಕೊಡಬೇಕು. ಆಮೇಲೆ ಇವರು ಕಟ್ ಮಾಡೋರೆಲ್ಲ ಆ ರೇಟ್ಗೆಲ್ಲ ತೊಗೊಳ್ಳಲ್ಲ. ಯಾವುದೋ ಈ ಬಕ್ರೀದ್ ಹಬ್ಬದಲ್ಲಿ ಮಾತ್ರ ಸ್ವಲ್ಪ ರೇಟ್ ಇರುತ್ತೆ ಹೊರತು ಇದಕ್ಕೆಲ್ಲ ಇರಲ್ಲ. ನೀವು ಆರಾಮಾಗಿ ನಾರ್ಮಲಾಗಿ ನಾಟಿ ಮರಿ ತೊಗೊಬಂದು ನಾಟಿ ಮರಿ ಸಾಕ್ಕೊಂಡ್ರೆ ನಿಮಗೆ ವರ್ತ್ ಇರುತ್ತೆ ಅದು. ಈಗ ನಾಟಿ ಮರಿ ಎಷ್ಟು ತಂದಿದ್ದೀರಾ? ನಾನು 10 ಗಂಡು ಮರಿ ತೊಗೊಂಬಂದಿದ್ದೀನಿ. ಎಲ್ಲ ಟಗರೇನೆ. ಓಕೆ. ಅದನ್ನ ಏನು ಮಾಡ್ತೀರಾ? ಅದನ್ನು ಮಾರ್ತೀನಿ. ಅದೇ ಏನು ಹಬ್ಬಕ್ಕೆ ಬಕ್ರೀದ್ ಹಬ್ಬಕ್ಕೆ ಮಾರೋಣ ಅಂತ ಸಾಕ್ತಾ ಇದ್ದೀನಿ. ಇವಾಗ ರೆಡಿ ಇದೆಯಾ? 10 ಮರಿ ರೆಡಿ ಇದೆ. ಓಕೆ. ಸೊ ತಗೊಳ್ಳೋರು ಇಲ್ಲೇ ಬರ್ತಾರಾ ಅಥವಾ ನೀವೆಲ್ಲಾದರೂ ಹೋಗ್ತೀರಾ? ಇಲ್ಲ, ಇಲ್ಲಿಂದ ಬರ್ತಾರೆ. ಕೆಲವು ಜನ ಬರ್ತಾರೆ, ಇಲ್ಲ ಅಂದರೆ ಕೆಲವು ಟೈಮಲ್ಲಿ ಸಂತೆಗೆ ಹೋಗ್ಬೇಕಾಗುತ್ತೆ. ಸೊ ಯಾವ ಸಂತೆಗೆ ಹೋಗ್ತೀರಾ ನೀವು? ಮಳವಳ್ಳಿ ಸಂತೆ ಇದೆ, ಕಿರುಗಾವಲು ಸಂತೆ ಇದೆ. ಶನಿವಾರ ಮಳವಳ್ಳಿ ಮತ್ತು ಕಿರುಗಾವಲು ಸಂತೆ ಇದೆ. ಸೋಮವಾರ ನರಸೀಪುರ ಸಂತೆ ಇದೆ. ಹತ್ರ ಇದೆ ಸಂತೆಗಳು, 10-11 ಕಿಲೋಮೀಟ್ರು. ತೊಂದರೆ ಇಲ್ಲ, ಮಾರ್ಕೋಬೋದು. ಒಂದೊಂದು ಬ್ಯಾಚ್ ಆ ಥರ ಏನಾದರೂ ಮಾಡ್ತಾ ಇದ್ದೀರಾ? ಸದ್ಯಕ್ಕೆ ಈಗ ಸ್ಟಾರ್ಟ್ ಮಾಡಿದ್ದೀನಿ. 1 ಇಯರ್ ಆಯಿತು ಸ್ಟಾರ್ಟ್ ಮಾಡಿ. ಈಗ ಡೆವಲಪ್ ಮಾಡ್ತಾಯಿದ್ದೀನಿ. ಬಕ್ರೀದ್ ಆದಮೇಲೆ ಮತ್ತೆ ಸೇಲ್ ಮಾಡಿ ಬೇರೆ ತೊಗೊಂಬರೋಣ ಅಂತ ಯೋಚನೆ ಮಾಡಿದ್ದೀನಿ. 10 ಮರಿನ ಒಬ್ಬರಿಂದಾನೇ ತಂದರೆ ಇಲ್ಲ ಬೇರೆ ಸಂತೆ? ಇಲ್ಲ, ಒಬ್ಬರಿಂದಾನೇ ತೊಗೊಂಬಂದೆ. ಸೊ ಏನಾದರೂ ಸ್ಪೆಷಲ್ ಕೇರು ಏನಾದರೂ ತೊಗೊಂಡ್ರಾ? ಏನಿಲ್ಲ, ಅಂಥದ್ದೇನಿಲ್ಲ. ಬಂದಿದ ತಕ್ಷಣ ಒಂದು ವ್ಯಾಕ್ಸಿನ್ ಮಾಡಿದೆ, ಮತ್ತು ಜಂತುಳಿಕೆ ಒಂದು ಸಿರಪ್ ಕೊಟ್ಟೆ. ಅದಾದಮೇಲೆ ಮಾಮೂಲಿ ಆಚೆ ಬಿಡ್ತೀನಿ, ಇಲ್ಲಾಂದರೆ ಹುಲ್ಲು ಹಾಕ್ತೀನಿ. ಅದ್ರ ಜೊತೆಗೆ ಸಾಯಂಕಾಲ ಹೊತ್ತು ಒಂದು ಅರ್ಧ kg ಹಿಂಡಿ ಅಷ್ಟೇ. ಟಗರುಗಳು ಜಗಳ ಆಡುತ್ತಲ್ಲ, ಅದಕ್ಕೆ? ಇಲ್ಲ, ನಮ್ಮ ಮರಿಗಳೇನು ಆ ಥರ ಜಗಳ ಮಾಡೋದಿಲ್ಲ. ಅದು ಹೊಟ್ಟೆ ತುಂಬ ಇತ್ತು ಅಂದರೆ ಏನು ಜಗಳ ಮಾಡೋದಕ್ಕೆ ಹೋಗಲ್ಲ. ಆರಾಮಾಗಿ ಬರ್ತವೆ, ಮೆಲ್ಕಾಗ್ತಾ ಮಲ್ಕೊಬಿಡ್ತವೆ. ಹೌದು, ಇದೇನೆ ಕುರಿ ಶೆಡ್. ಇದೇ ಕುರಿ ಶೆಡ್ ಇದೆ ಇದು. ಓಕೆ. 10 ಮರಿಗಳು ಇಲ್ಲೇ ಇರುತ್ತೆ? 10 ಮರಿ ಇಲ್ಲೇ ಇರುತ್ತೆ. ಇದರಲ್ಲಿ 30 ಮರಿ ಸಾಕ್ಕೋಬೋದು, ಏನು ತೊಂದರೆ ಇಲ್ಲ. ಇದು 10 ಮರಿ ಇದೆ. ಸೊ ಮೇವೆಲ್ಲ ಕತ್ತರಿಸ್ತೀರಾ? ಮೇವು ಕತ್ತರಿಸ್ತೀವಿ. ಚಾಪರ್ ಇದೆ, 2 ಚಾಪರ್ ಇದೆ. ಆರಾಮಾಗಿ ಕತ್ತರಿಸಿನೇ ಕೊಡ್ತೀವಿ. ಇದು ಸುಮ್ಮನೆ ಮನೆಗಿರಲಿ ಅಂತ ಕೋಳಿ ಬಿಟ್ಟಿದ್ದೀನಿ. ಕೆಳಗಡೆ ಕೋಳಿ ಬಿಟ್ಟಿದ್ದೀನಿ ಆರಾಮಾಗಿ. ಸೊ ಇದು ಬ್ಯಾಚ್
ಸೊ ಇಲ್ಲಿ ಶೆಕೆಗೆಲ್ಲ ಏನೂ ಆಗಲ್ವಾ? ಏನಾಗಲ್ಲ, ಫುಲ್ ಓಪನ್ ಇದೆಯಲ್ಲ, ಓಪನ್ ಇರೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ಮಳೆ ಟೈಮಲ್ಲಿ ಮಾತ್ರ ಕವರ್ ಮಾಡ್ಕೊಳ್ತೀನಿ ಈ ಥರ ಟಾರ್ಪಲ್ ಹಾಕಿ, ಇಲ್ಲ ಅಂದರೆ ಮಾಮೂಲಿ ಓಪನ್ ಮಾಡಿ ಬಿಟ್ಬಿಡ್ತೀನಿ. ಸೆಕೆ ಏನು ಅನಿಸೋದಿಲ್ಲ, ಯಾಕಂದರೆ ಎರಡು ಕಡೆ ಗಾಳಿ ಬರುತ್ತೆ, ಈ ಕಡೆಯಿಂದ ಬರುತ್ತೆ, ಆ ಕಡೆಯಿಂದನೂ ಬರುತ್ತೆ, ಒಂದು ಕಡೆ ಎಕ್ಸಿಟ್ ಆಗೋದ್ರಿಂದ ತೊಂದರೆ ಇಲ್ಲ. ಇದಕ್ಕೆಲ್ಲ ಸುಮಾರು ಇನ್ವೆಸ್ಟ್ ಮಾಡಿದ್ದೀರಾ ಅನ್ಸುತ್ತೆ ಸರ್? 5 ಲಕ್ಷ ರೂಪಾಯಿ ಖರ್ಚಾಗಿದೆ. ಏನಾದರೂ ಸಬ್ಸಿಡಿ ಸ್ಕೀಮ್ ಏನಾದರೂ ಆ ಥರ ಏನೂ ಹೋಗಲಿಲ್ಲ, ಡೈರೆಕ್ಟಾಗಿ ನಮ್ಮ ಇದರಿಂದನೇ ಮಾಡ್ಕೊಂಡಿದ್ದೀವಿ. ಸೊ ಏನು ಈ ಸತಿ ಏನು ರೇಟ್ ಕೇಳಿದಾರ? ಇನ್ನೇನು ತುಂಬ ಹತ್ತಿರ ಅಲ್ವಾ ಇದೆ ಬಕ್ರೀದು? ಹೌದು, ಸ್ವಲ್ಪ ರೇಟ್ ಇದೆ. ಈಗ ಒಳ್ಳೆ ಮರಿ ಇತ್ತು ಅಂದರೆ ಒಂದು 15-16 ಸಾವಿರ ರೂಪಾಯಿವರೆಗೂ ಹೋಗ್ತಾ ಇದೆ ಕುರಿ ಮಾತ್ರ. ಮೇಕೆಗಳು ಸದ್ಯಕ್ಕೆ ಕೊಡೋ ಸ್ಟೇಜಲ್ಲಿ ಇಲ್ಲ, ಎಲ್ಲ ಫಲ ಬಿದ್ದಿದ್ದಾವೆ. ಹಂಗಾಗಿ ಕುರಿ ಮಾತ್ರ ಸೇಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಇದು ನೀವು ತಂದಿದ್ದು ಎಷ್ಟು ತಿಂಗಳು ಮರಿ ತಂದರೆ? ನಾನು ತೊಗೊಬಂದಾಗ ಅದು 3 ತಿಂಗಳು 3.5 ತಿಂಗಳು ಮರಿ ಆಗಿತ್ತು. ಈಗ 14 ತಿಂಗಳು ಮರಿ ಆಗ್ತಾ ಇದೆ. ಸೊ ಯಾರಿಗಾದರೂ ಈಗ ಟಗರ್ ಬೇಕು ಅಂದರೆ ಸಿಗುತ್ತಾ ನಿಮ್ಮ ಹತ್ರ? ಸಿಗುತ್ತೆ. ಓಕೆ, ಈಗ ಎಲ್ಲಿದೆ ಟಗರ್ಗಳೆಲ್ಲ? ಎಲ್ಲ ಮೇಯದಕ್ಕೆ ಬಿಟ್ಟಿದ್ದೀನಿ, ಎಲ್ಲ ಆಚೆ ಇದ್ದಾವೆ. ಓಕೆ, ನೋಡ್ಬೋದಾ? ಬನ್ನಿ ನೋಡುವ. ಇದು 1.5 ತಿಂಗಳು ಮರಿ ಇದು. ಇಲ್ಲೇ ಹಾಕಿರೋದು? ಇಲ್ಲೇ ಹಾಕಿರೋದು. ಓಕೆ, ಹಾಂ, ಬಾ 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 ಬಾ. ಇದರಲ್ಲಿ ಆ್ಯಕ್ಚುಲಿ 3 ತಳಿ ಇದೆ ಇದರಲ್ಲ. ನಾಟಿ ಮರಿಗಳು ಇದ್ದಾವೆ. 6 ನಾಟಿ ಮರಿ ಇದೆ, 2 ಬನ್ನೂರು ತಳಿ ಇದೆ. ಆಮೇಲೆ 2 ಮರಿ ಬಂದು ಉತ್ತರ ಕರ್ನಾಟಕದವು 2, ಆ 2 ಮರಿ ಇದೆ. ಸೊ ಎಲ್ಲರೂ ಸಂತೆಯಲ್ಲೇ ತಂದ್ರ? ಇಲ್ಲ, ಸಂತೆಗೆ ಹೋಗಲಿಲ್ಲ ನಾನು, ಯಾಕಂದರೆ ಸಂತೆಯಲ್ಲಿ ಅಷ್ಟೊಂದು ಒಳ್ಳೇದು ಕೊಡೋದಿಲ್ಲ ಅಂತೇಳಿ ಒಂದು ಮನೆಯಲ್ಲಿ ನೋಡಿ ಅವ್ರ ಹತ್ರ ತೊಗೊಂಡೆ. ಸೊ ಏನು ಈಗ ಮುಂದಿನ ವರ್ಷನೂ ಇದೇ ಥರ ಬ್ಯಾಚ್ ಮಾಡ್ತೀರಾ? ಹೌದು, ಖಂಡಿತವಾಗಲು. ಮೇಕೆ ಸ್ವಲ್ಪ ಕಮ್ಮಿ ಮಾಡ್ತೀನಿ, ಕುರಿಗಳನ್ನ ಜಾಸ್ತಿ ಮಾಡ್ಕೊಳ್ತೀನಿ. ಓಕೆ, ಸೊ ಮೇಕೆಗಳು ಅಲ್ಲಿದೆಯಾ? ಇವೆಲ್ಲ ಯಾವ ತಳಿಗಳಿದೆ ಇದರಲ್ಲಿ? 2 ತಳಿ ಇದೆ. ಒಂದು ನಾಟಿ ಮರಿ ಇದ್ದಾವೆ, ಮತ್ತೆ ಇನ್ನೊಂದು ಶಿರೋಯಿ ಅಂತ ಇದ್ದಾವೆ. 2 ಅರ್ಧ ಈಕ್ವಲ್ ಇದ್ದಾವೆ. ಓಕೆ, ಹತ್ರ ಹೋಗ್ಬೋದಾ? ಹೋಗ್ಬೋದು, ಏನು ಮಾಡೋದಿಲ್ಲ. ಅಲ್ಲ ಓಡೋಗುತ್ತೆ ಅಷ್ಟೇ? ಇಲ್ಲ, ಅವು ಮೇಯ್ತಾ ಇದ್ದಾವೆ, ಏನು ತೊಂದರೆ ಆಗಲ್ಲ. ಸೊ ಈ ಥರ ದಿನಾಗ್ಲೂ ಬಿಟ್ಬಿಡ್ತೀರಾ ಹೊರಗಡೆ? ಹೌದು, ಒಂದು 3-4 ಅವರ್ ಆಚೆ ಬಿಡ್ತೀನಿ. ಅದು ಹೊಟ್ಟೆ ತುಂಬ ಸ್ವಲ್ಪ ಮೇಯ್ಕೊಳ್ಳುತ್ತೆ. ಮೇಯ್ಕೊಂಡು ಬಂದಮೇಲೆ ಒಂದು ಸ್ವಲ್ಪ ಹಿಂಡಿ ಕೊಡ್ತೀನಿ, ಮತ್ತು ರಾತ್ರಿಗೆ ಹುಲ್ಲು ಕೊಡ್ತೀನಿ. ಆರಾಮಾಗಿ ಪುನಃ 11 ಗಂಟೆವರೆಗೂ ಅವು ಏನೂ ಕೇಳೋದಿಲ್ಲ, ಆರಾಮಾಗಿರ್ತವೆ. ಬಟ್ ಏನಂದರೆ ಒಂದು ಸ್ವಲ್ಪ ಆಚೆ ಬಿಟ್ಟು ಹೊಟ್ಟೆ ತುಂಬ ಮೇಯಿಸ್ಬಿಡ್ಬೇಕು ಫಸ್ಟ್. ವರ್ಷ ಪೂರ್ತಿ ಇಲ್ಲೇ ಇರ್ತೀರಾ, ಇಲ್ಲ ನೋಡ್ಕೊಳಕ್ಕೆ ಯಾರಾದರೂ ಇಟ್ಕೊಂಡಿದ್ದೀರಾ? ಇಲ್ಲ, ಲೇಬರ್ ಇದ್ದರು, ಅವ್ರು ಊರಿಗೆ ಹೋದರು, ಆ್ಯಕ್ಚುಲಿ ಬಂದಿಲ್ಲ ಪುನಃ ಅವರು. ಸೊ ಅದಕ್ಕಾಗಿ ನಾನೇ ನೋಡ್ತಾ ಇದ್ದೀನಿ. ಯಾರಾದರೂ ಲೇಬರ್ ಬಂದರು ಅಂದರೆ ಲೇಬರ್ಗೆ ಬಿಟ್ಬಿಟ್ಟು, ಬಟ್ ಗೈಡ್ಲೈನ್ಸ್ ನಾನು 3 ದಿನ ಇಲ್ಲೇ ಇರ್ತೀನಿ ವಾರದಲ್ಲಿ. ಯಾಕಂದರೆ ಲೇಬರ್ನ ಬಿಟ್ಟು ಹೋದರೆ ಮರಿಗಳನ್ನ ಹಾಳು ಮಾಡೋಕ್ಕೆ ಕೊಡ್ತಾರೆ. ಹಂಗಾಗಿ ಲೇಬರ್ ಜೊತೆಗೆ ನಾನು ಇರಲೇಬೇಕಾಗುತ್ತೆ. ಯಾರೇ ಮಾಡಿದ್ರು. ನಿಮ್ಮ ಮೆಡಿಕಲ್ ಶಾಪಲ್ಲೇ ಜಾಸ್ತಿ ಆದಾಯ ಇದೆಯಲ್ವಾ? ಹೌದು. ಮತ್ತು ಇದು ಆದಾಯ ಜಾಸ್ತಿ ಇದ್ರೂ ಇದಕ್ಕೋಸ್ಕರನೇ 3 ದಿನ 4 ದಿನ ಸ್ಪೆಂಡ್ ಮಾಡ್ತೀರಾ ಅಂತ? ಬಟ್ ಒಂದು ಸಲ ನಾವು ಬಂಡವಾಳ ಹಾಕಿದ್ಮೇಲೆ ನಮ್ಮದು ಅಂತಲೇ ಮಾಡಬೇಕಾಗುತ್ತೆ. ನನಗೆ ಅಲ್ಲಿ ಆದಾಯ ಇದೆ, ಇಲ್ಲಿ ಆದಾಯ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಬಿಡ್ತಾ ಹೋದರೆ ಇರೋದು ಹೊರಟೋಗುತ್ತೆ. ಲೇಬರ್ ಇರಬೇಕು, ಅವ್ರವ್ರ ಕೆಲಸ ಮಾಡಬೇಕು ಅಂತ ಲೇಬರ್ನ ಇಟ್ಕೋಬೇಕು. ಯಾಕಂದರೆ ಎಲ್ಲನೂ ನಾವೇ ಮಾಡೋದಕ್ಕಾಗಲ್ಲ. ಹಂಗಂತೇಳಿ ಎಲ್ಲ ಅವ್ರ ಮೇಲೆ ಡಿಪೆಂಡ್ ಆಗ್ಬಿಟ್ವಿ ಅಂದರೆ ನಮಗೆ ಮರಿಗಳು ಉಳ್ಕೊಳ್ಳಲ್ಲ. ನಾವು ಶ್ರದ್ಧೆಯಿಂದ ನೋಡ್ಕೋಬೇಕು. ಅವ್ರಿಗೆ ಲೇಬರ್ಗೆ ಪ್ರತಿದಿನ ಏನು ಮಾಡಬೇಕು ಅಂತ ಹೇಳಬೇಕು. ಕ್ಲೀನ್ ಮಾಡೋದ್ರಿಂದ ಹಿಡಿದು ಅವ್ರಿಗೆ ಯಾವ ಟೈಮ್ಗೆ ಏನು ಕೊಡಬೇಕು, ನೀರು ಎಷ್ಟೊತ್ತಿಗೆ ಕೊಡಬೇಕು, ಇವೆಲ್ಲ ಇರ್ತವೆ. ಸೊ ಅವೆಲ್ಲ ಅವ್ರಿಗೆ ಹೇಳ್ಕೊಟ್ರೇ ಅವರು ಮಾಡೋದು. ಅಂದರೆ ಯಾರೇ ಲೇಬರ್ ಆದ್ರೂ ಕೆಲಸ ಅಂತಲೇ ಮಾಡ್ತಾರೆ ಹೊರತು ನಮ್ಮದು ಅಂತ ಯಾರೂ ಮಾಡೋದಕ್ಕೆ ಹೋಗಲ್ಲ. ಸೊ ನಾವಿದ್ವಿ ಅಂದರೆ ಅಟ್ಲೀಸ್ಟ್ ಆ ಟೈಮ್ಗೆ ಅವ್ರ ಕೈಯಲ್ಲಿ ಮಾಡಿಸ್ಕೋಬೋದು. ಹಂಗಾಗಿ ಅಲ್ಲಿ ಆದಾಯ ಇದೆ, ಇಲ್ಲ ಅಂತಿಲ್ಲ. ಮೆಡಿಕಲ್ ಸ್ಟೋರಲ್ಲಿ ಅಫ್ಕೋರ್ಸ್ ಆದಾಯ ಇದ್ದೇ ಇರುತ್ತೆ. ಹಂಗಂತೇಳಿ ಇದು ಮಾಡಿದ್ದೀವಿ ಅಂತ ನಾವು ಬಿಟ್ಟುಬಿಟ್ಟು ಕೂತ್ಕೊಳ್ಳೋದಕ್ಕೂ ಆಗಲ್ವಲ್ಲ. ಇದುವರೆಗೂ ಏನಾದರೂ ಆದಾಯ ಸಂಪಾದನೆ ಮಾಡಿದ್ದೀರಾ? ಒಂದು 7 ಮರಿ ಮಾರಿದ್ದೀನಿ. ಸೊ ಒಂದು 40,000-45,000 ತೊಗೊಂಡಿದ್ದೀನಿ. ಬಟ್ ಈಗಿರೋ ಮರಿಗಳ ಲೆಕ್ಕಾಚಾರ ನೋಡಿದ್ರೆ ಇನ್ನೂ ಒಂದು 2 ಲಕ್ಷ ರೂಪಾಯಿ ಮರಿ ಇದೆ.
ಸೊ ಇನ್ನೊಂದು ವರ್ಷ ಡೆವಲಪ್ ಮಾಡಿ ಆಮೇಲೆ ಮಾರಿದ್ರೆ ಸ್ವಲ್ಪ ಆದಾಯ ಒಟ್ಟಿಗೆ ನೋಡ್ಬೋದು. ಚಿಲ್ಲರೆ ಮಾಡಿ ನಾವು 5,000 10,000 ನೋಡೋದಕ್ಕಿಂತ ಒಟ್ಟಿಗೆ ಒಂದು ಸ್ವಲ್ಪ ಮಾಡಿದಾಗ ಒಂದು 2-3 ಲಕ್ಷ ರೂಪಾಯಿ ಆದಾಯ ತೊಗೋಬೋದು. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀರಾ? ಟಗರ್ಗಳು ಬೇಕಂದರೆ ಕಾಂಟ್ಯಾಕ್ಟ್ ಮಾಡ್ಬೋದಲ್ಲ? 8050082960. ಇನ್ನೊಂದು ಹೇಳ್ಬಿಡಿ. 8050082960. ನಿಮ್ಮ ಊರು? ಸಿಗೋಡಿಪುರ, ನರಸೀಪುರ ತಾಲೂಕು, ಸೋಸ್ಲೆ ಹೋಬಳಿ. ಓಕೆ, ಥ್ಯಾಂಕ್ ಯು.